ಆ ಸಕ್ಕರೆ ಫ್ಯಾಕ್ಟ್ರಿ ಅವನ್ನ ಹೋಗಿ ಕಾಲಿಡಿದು ಕೇಳ್ಕೋಬೇಕು, ನೀರ್ ನಿಲ್ಲಿಸ್ತೀನಿ, ಯಾವಾಗ ಕಟ್ ಮಾಡ್ತೀಯ ಅಂತ. ಅವಾಗ ಬ್ಲಾಕ್ ಮೇಲ್ ಶುರು ಮಾಡ್ತಾನೆ. ನಮ್ಗೆ ಇನ್ನೂ ಬೇಕಾದಷ್ಟೆಲ್ಲ ನೋಡ್ಕೊಂಡ್ ಬರಕ್ಕಿದೆ, ನಿಮ್ ಜಮೀನಿಗೆ ಬರ್ಬೇಕು ಅಂದ್ರೆ ತಿಂಗಳ ಮೇಲೆ ಆಗತ್ತೆ ಹೋಗು ಅಂತ. ಹಂಗ್ ಮಾಡ್ಬೇಡಣ, ಬೇಕಾದ್ರೆ 50 ರೂಪಾಯಿ ಕಡಿಮೆ ತಗೋ, ನಮ್ದಕ್ ಮೊದ್ಲು ಬಂದ್ಬಿಡು, ನೀನ್ ಹೂ ಅಂದ್ರೆ ನಾಳೆ ನೀರ್ ನಿಲ್ಲಿಸ್ಬಿಡ್ತೀನಿ ಅಂತ. ಹೂ ಅಂತ ಹೇಳಿರ್ತಾನೆ ಅವನು, ನೀವು ನೀರ್ ನಿಲ್ಲಿಸ್ಬಿಡ್ತಾನೆ, ಅವ್ನ್ ಬರೋದಿಲ್ಲ. ನಾಳೆ ಕೇಳಿದ್ರೆ ಇಲ್ಲಿದೆ, ಅಲ್ಲೋಗಿದೆ, ಮಿಷಿನ್ ಕಟ್ ಆಗಿದೆ, ಮಿಷಿನ್ ರಿಪೇರಿಗೆ ಬಂದಿದೆ ಅಂತಾನೆ. 2ನೇ ದಿನನೂ ಆಯ್ತು. ಅವಾಗ ಇವನಿಗೆ ಡೌಟ್ ಆಗುತ್ತೆ, ಏನ್ ಕತೆ ಅಂತ. ಹೋಗ್ಲಿ ಬಿಡಪ್ಪ, 50 ಬದಲು 100 ಹೋಗ್ಲಿ, ಬಂದ್ಬಿಡು ಕಟ್ ಮಾಡ್ಕೊ ಅಂತ. ಯಾಕೆ ನೀರ್ ನಿಲ್ಲಿಸ್ಬಿಟ್ರೆ ಕಬ್ಬಿಂದು ರಸ ಎಲ್ಲ ವಾಪಸ್ ಹೋಗ್ಬಿಡುತ್ತೆ, ಒಣಗಕ್ ಶುರು ಆಗ್ಬಿಡುತ್ತೆ, ತೂಕ ಕಡಿಮೆ ಬಿದ್ದ್ಬಿಡುತ್ತೆ. ತೂಕದಲ್ಲಿ ಮೋಸ, ಹೊಡೆದ್ರಲ್ಲಿ ಮೋಸ, ಕಟಾವಲ್ ಮೋಸ, ಇದೆಲ್ಲ ಆಗಿ ಅಲ್ಲೋಗ್ ಚೀಟಿ ಬರ್ಸ್ಕೊಂಡ್ ಬಂದ್ರೆ ಆಯ್ತು, ಸಕ್ಕರೆ ಮಾಡ್ತೀವಿ. ಸಕ್ಕರೆ ಮಾಡಾದ್ಮೇಲಿಂದ ಎಷ್ಟು ವ್ಯಾಪಾರ ಆಯ್ತು ಅಂತ ನೋಡ್ಕೊಂಡು 6 ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ, ಬರ್ಕೊಟ್ ಕಳ್ಸಿರ್ತೀವಿ, ಹೋಗು ಅಂತ ಗ್ಯಾಂಗ್ ಮೇಲೆ ಕಳಿಸ್ಬಿಡ್ತಾನೆ. ತುಂಬಾ ಗಲಾಟೆ ಮಾಡಿ ಕೇಸು ಗೀಸು ಹಾಕ್ರೆ ಮುಂದಿನ ವರ್ಷ ನಿಮ್ಮಲ್ಲೇ ಬಂದು ಯಾರು ಕಟಾವೇ ಮಾಡಲ್ಲ. ಟ್ರಾನ್ಸ್ಪೋರ್ಟೇಶನ್ ಎಲ್ಲಿಗೆ ಆಗ್ತೀರಿ ನೀವು? ಕಬ್ಬು ಬೆಳೆದ್ಬಿಟ್ಟು ಮೈ ಮೇಲೆ ಸುಟ್ಕೊಳಕ್ ಆಗತ್ತ? ಬೆಳೆದಂತ ಕಬ್ಬು ಒಣಗುಟ್ ಮೇಲೆ ಕಣ್ಣೀರಲ್ಲಿ ನೀರ್ ಹಾಕ್ಬಿಟ್ಟು ಅವರೇ ಕಡ್ಡಿ ಗೀರ್ ಬೆಂಕಿ ಹಚ್ಚಿಟ್ಟಿರೋದ್ ನೋಡ್ಬಿಟ್ಟಿದೀವಿ ನಾವು. ಸ್ವಂತ ಮಕ್ಕಳನ್ನ ಬೆಳೆಸಿ ಕುತ್ತಿಗೆ ಇಸಕ್ ಸಾಯಿಸ್ದಂಗದು. ಆ ಪಡಿಪಾಟ್ಲು ಕೂಡ ನೋಡಿ